ಹೊಸ ಊರುಂಡೆ ಶೇರ್ ಕರೆ ಎಂತ ಪದಾರ್ಥ ಮಾಡುದ್ಯಾ? ಈಗ ಸದ್ಯಕ್ಕೆ ಬಾಳೆ ಎಲೆ ಮತ್ತೆ ಕರ್ಕುಂಬಳಕಾಯಿ ನಂತೀನಿ ಕನ್ನಡಡು. ಕುಂಬಳಕಾಯಿ ಇದ್ದು ಸ್ನಾನ ಮಾಡಿ ಬಂದೆ. ಈಗ ಒಂದು ರಂಗೋಲಿ ಹಾಕೊಳ್ಳೋಣ, ದೀಪಾವಳಿ ಎಲ್ಲ ರಂಗೋಲಿ. ಮಿತ್ತು ವರ್ಚಿ. ಹೆಲೋ ಗೈಸ್, ಹೇಗಿದ್ದೀರ ಎಲ್ರು? ಒನ್ಸ್ ಅಗೇನ್ ನನ್ನ ಚಾನಲ್ಗೆ ಸ್ವಾಗತ ಎಲ್ರಿಗೂ. ಇವತ್ತು ಫಸ್ಟ್ ಟೈಮ್ ಒಂದು ಪರ್ಸನಲ್ ವ್ಲಾಗ್ ಮಾಡುವಂತ ಇದ್ದೇನೆ ವಿತ್ ಕುಕಿಂಗ್ ವಿಡಿಯೋ ಕೂಡ ಮಾಡ್ತೇನೆ, ಲೈಫ್ ವ್ಲಾಗ್ ಕೂಡ ಮಾಡ್ತಿದ್ದೇನೆ. ಸೊ ಇವತ್ತು ನರಕ ಚತುರ್ದಶಿ ದಿವಸದ್ದು ಫಸ್ಟ್, ದೀಪಾವಳಿದು ಫಸ್ಟ್ ಡೇ. ಸೊ ಈಗ ನಾವು ಅಡುಗೆ ಶುರು ಮಾಡ್ಕೊಂಡಿದ್ದೇವೆ. ಅಡುಗೆಗೆ ಮೊದಲಿಗೆ ಇವತ್ತು ಆವಾಗಲೇ ನಾನು ಅರ್ಶಿನ ಎಲೆ ತೆಗೆದಿಟ್ಕೊಂಡಿದ್ದೇನೆ. ಈಗ ಸದ್ಯಕ್ಕೆ ಬಾಳೆ ಎಲೆ ಮತ್ತೆ ಕರ್ಕುಂಬಳಕಾಯಿ ನಂತೀನಿ ಕನ್ನಡಡು. ಕುಂಬಳಕಾಯಿ ಇದ್ದು ಗಸಿ ಮಾಡಬೇಕು. ಯಾಕಂದ್ರೆ ನಾವು ತುಳುವಲ್ಲಿ ಮಿಸಿಲ್ ಇಡುದು ಅಂತ ಹೇಳ್ತಾರೆ. ಮಿಸಿಲ್ ಇಡ್ಲಿಕ್ಕೆ ಇದೆ, ತಂದೆಗೆ ಮಿಸಿಲ್ ಇಡ್ಲಿಕ್ಕೆ ಉಂಟು. ಬಡಾಸಿ ಇಡುದು ಅಂತ ಅಕ್ಕ ಹೇಳ್ತಿದ್ದಾಳೆ ಅಲ್ಲಿ. ಸೊ ಇವಾಗ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ, ಮತ್ತೆ ಅದ್ರ ಜೊತೆ ಕುಕಿಂಗ್ ಮಾಡುವ. ಬನ್ನಿ. ಇವಾಗ ಅರಿಶಿನ ಎಲೆ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಇದು ನಮ್ಮ ಮನೆಯಲ್ಲೇ ನಮ್ಮ ಮನೆಯಲ್ಲೇ ಆದ ಅರಿಶಿನ ಎಲೆ. ಅಮ್ಮ ಇಟ್ಟಿದ್ಯಾವೆ? ಇದು ಉಡುಪಿಯಲ್ಲಿ ತಗೊಳ್ಳೋದು. ಆದ್ರೆ 50 ರೂಪಾಯಿಗೆ ಎಷ್ಟು 10 ಎಲೆ ಕೊಡ್ತಾರಮ್ಮ. 10 ಎಲೆ ಕೊಡ್ತಾರೆ. ಅದು ಕೂಡ ಇಷ್ಟಿಷ್ಟು ಸಣ್ಣ. ಇದು ನಮ್ದು ಮನೆಯಲ್ಲ ಅದ ಆರ್ಗ್ಯಾನಿಕ್ ಅರಿಶಿನದ ಗಿಡ. ಮೊದಲಿಗೆಲ್ಲ ಕಟ್ ಮಾಡಿ ಇಟ್ಕೊಳ್ತೇನೆ, ಮತ್ತೆ ರೆಸಿಪಿ ಮಾಡೋಣ. ನೋಡಿ, ಈಗ ಇಷ್ಟು ಎಲೆ ಸಿಕ್ಕಿತು. ಇದು ಅಂಗಡಿಯಲ್ಲಿ ತರುವುದಾದ್ರೆ 100 ರೂಪಾಯಿ ಅಂತ ಹೇಳ್ತಾರೆ. ನಮ್ದು ಧರ್ಮ ಅದು. ಬಾಳೆಕಾಯಿ ಪಲ್ಯ ಮಾಡ್ಲಿಕ್ಕೆ ಮಸಾಲ ಮಾಡ್ಕೊಂಡಿದ್ದೇನೆ. ಒಂದು ಅರ್ಧ ಗಡಿ ತೆಂಗಿನಕಾಯಿ, ಅಂದ್ರೆ ಒಂದು ಇಡಿಯಲ್ಲಿ ಹಾಫ್, ಮತ್ತೆ ಒಂದು 4 ಮೆಣಸು, ಸ್ವಲ್ಪ ಅರಿಶಿನ, ಮತ್ತೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 3/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 4 ರಿಂದ 5 ಎಸ್ಳು ಬೆಳ್ಳುಳ್ಳಿ, ಮತ್ತೆ ಒಂದು ಅರ್ಧ ಈರುಳ್ಳಿ, ಇಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇಲ್ಲಿ ಅರಿಶಿನ ಎಲೆ ಗಟ್ಟಿ ಮಾಡಲಿಕ್ಕೆ ತೆಂಗಿನಕಾಯನ್ನು ರೆಡಿ ಮಾಡ್ತಿದ್ದೇನೆ. ಇದು ನೋಡಿ, ಹೊಸ ಅಕ್ಕಿ. ಮೋಸ್ಟ್ಲಿ ಇದಕ್ಕೆ ಹೊಸ್ತು ಫಲ ಬರ್ತದಲ್ಲ, ಅಂದರೆ ಈಗ ಒಂದ್ಸಲ ಅವರು ಮಳೆಗಾಲಕ್ಕೆ ಮುಂಚೆ ಎಲ್ಲ ಕಟಾವು ಮಾಡಲಿಕ್ಕೆ ಸಿಗ್ತದಲ್ಲ, ಆ ಅಕ್ಕಿಗೆ ಹೊಸ ಅಕ್ಕಿ ಅಂತ ಹೇಳ್ತಾರೆ. ಇದರದ್ದೇ ನಮಗೆ ತುಳುನಾಡಿನಲ್ಲಿ ನರಕ ಚತುರ್ದಶಿ ದಿವಸ ಅಕ್ಕಿ ಅನ್ನ ಮಾಡೋದು, ಮತ್ತು ಗಟ್ಟಿ ಕೂಡ, ಅರಿಶಿನ ಎಲೆ ಗಟ್ಟಿ ಕೂಡ ಇದೇ ಅಕ್ಕಿಯಿಂದ ಮಾಡೋದು. ಇದನ್ನು ಗಟ್ಟಿ ಮಾಡಲಿಕ್ಕೆ ಅಮ್ಮ ಬೇಕಾದಷ್ಟು ಅಕ್ಕಿಯನ್ನು ನೀರಲ್ಲಿ 1-2 ಗಂಟೆ ನೆನೆಸಿಟ್ಕೊಂಡಿದ್ದಾರೆ. ಇವಾಗ ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ದಪ್ಪ ಗ್ರೈಂಡ್ ಮಾಡ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ. 1 ರಿಂದ 1.5 ಗ್ಲಾಸ್ನಷ್ಟು ನೀರು ಬೇಕಾಗುತ್ತೆ. ದಪ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇನ್ನೊಂದು ಬದಿಯಲ್ಲಿ ಈಗ ನಾನಿಲ್ಲಿ ಬಾಳೆಕಾಯಿ ಪದಾರ್ಥ ಮಾಡಲಿಕ್ಕೆ ಪಾತ್ರೆಗೆ ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ತಿದ್ದೇನೆ. ಈ ಬಾಳೆಕಾಯಿ ವಿಡಿಯೋನ ಅಕ್ಕ ಮಾಡಿದ್ದಾಯ್ತಾ, ಅವಳೇ ರೆಸಿಪಿ ಮಾಡ್ತಿದ್ಲು. ಇದಕ್ಕೆ ಒಗ್ಗರಣೆಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಲಿಕ್ಕಿಲ್ಲ. ಈಗ ಇದಕ್ಕೆ ಬೂದು ಕುಂಬಳಕಾಯಿ ಮತ್ತು ಬಾಳೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡಿದ ಬಾಳೆಕಾಯನ್ನು ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೇನೆ. ಅದರ ಸಿಪ್ಪೆ ತೆಗಿಬೇಕು. ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಅಕ್ಕ ಪದಾರ್ಥ ಮಾಡ್ತಿದ್ರಲ್ಲ, ನಾನು ಹೋಟೆಲಿಂದ ತಿಂಡಿ ತಂದಿದ್ರು, ಇವರು ಅದನ್ನು ತಿಂತಿದ್ದೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನರಕ ಚತುರ್ದಶಿ ದಿವಸ ನಮಗೆ ಬೇಕಾಗುತ್ತೆ ಪದಾರ್ಥ. ತುಳುನಾಡಿನಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಮಾಡ್ತಾರೆ. ಇಲ್ಲಿ ಇನ್ನೊಂದು ಬದಿಯಲ್ಲಿ ನಮ್ಮದು ಮೀನು ಪದಾರ್ಥ ಕೂಡ ರೆಡಿ ಆಗ್ತಾ ಉಂಟು. ಹೀಗೆ ಉಪ್ಪು ಹಾಕಿದ ನಂತರ ಬಾಳೆಕಾಯಿ ಮತ್ತು ಬೂದು ಕುಂಬಳಕಾಯನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನೀರು ಹಾಕದೆ ಹಾಗೆ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಇಲ್ಲಿ ಮೀನು ನಮ್ಮದು ಇವತ್ತು ಕಲ್ಲರ್ ಮೀನಿದೆ, ಅದೇ ನೀರು ಬಿಡ್ತದೆ. ಅದರ ಹಬೆಯಲ್ಲಿ ಅದು ಕುಕ್ ಆಗಬೇಕು, ನೀರು ಹಾಕಬೇಕಾಗಿಲ್ಲ. ಈ ರೀತಿ ಕುಕ್ ಮಾಡ್ತಾ ಇರಬೇಕು, ತಳ ಹಿಡಿಬಾರ್ದು, ನೋಡ್ತಾ ಇರಿ. ಬೇಕಾದರೆ ಇದಕ್ಕೆ ಸ್ವಲ್ಪ ತೊಗರಿ ಬೇಳೆಯನ್ನು ಹಾಕ್ಕೊಳ್ಬೋದು ಕುಕ್ ಮಾಡುವಾಗ. ಇವಾಗ ನಾವು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಮಸಾಲ ಹಾಕಿ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಫುಲ್ ಬಾಳೆಕಾಯಿ ಪಲ್ಯದ್ದು ರೆಸಿಪಿ ಅಕ್ಕನೇ ಮಾಡಿದಾಯ್ತಾ, ನಾನು ಅಂಗಡಿಗೆ ಹೋಗಿದ್ದೆ. ಇದಕ್ಕೆ ಸ್ವಲ್ಪ ಗ್ರೈಂಡರ್ ತೊಳೆದ ನೀರೇನಿದೆ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ದಪ್ಪ ಕಡಿಬೇಕು. ಇದು ತೆಳುವಲ್ಲ, ದಪ್ಪ ಗಸಿ ಮಾಡೋದು. ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಾಳೆಕಾಯಿ ಕುಂಬಳಕಾಯಿ ಪದಾರ್ಥ ರೆಡಿಯಾಗಿದೆ. ನಮ್ಮದು ಮೀನು ಪದಾರ್ಥ ಕೂಡ ರೆಡಿಯಾಗಿದೆ. ಇವಾಗ ಗಟ್ಟಿದು ಅಕ್ಕಿ ಕೂಡ ಸಣ್ಣ ಆಗಿದೆ. ಈ ರೀತಿ ಹದಕ್ಕೆ ಬರಬೇಕು, ಈ ರೀತಿ ಗಟ್ಟಿ ಇರಬೇಕು. ನೀರು ಮಾಡೋದಲ್ಲ, ಅಕ್ಕಿ ಈ ರೀತಿ ಕಟ್ಕೊಂಡು ಬರಬೇಕು. ಇವಾಗ ಮೊದಲಿಗೆ ಅಕ್ಕಿಯನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ, ಸಣ್ಣ ಆದದನ್ನು. ಇವಾಗ ಇಲ್ಲಿ ಅರಿಶಿನ ಎಲೆಯನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೇನೆ.
ತೆಂಗಿನಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ನಮಗೆ ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಅರಿಶಿನ ಎಲೆಗೆ ಅಕ್ಕಿಯನ್ನು ಕರೆಕ್ಟಾಗಿ ಕಡ್ದ ಅಕ್ಕಿಯನ್ನು ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ಮೇಲ್ಗಡೆ ತೆಂಗಿನಕಾಯಿ ಮತ್ತು ಬೆಲ್ಲ ಏನು ಹಾಕಿದ್ದೇವೆ ಮಿಕ್ಸ್ಚರ್ ಅದನ್ನು ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಹಬೆ ಬೇಯಿಸುವ ಪಾತ್ರೆಯಲ್ಲಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಬೇಯಲಿಕ್ಕೆ ಇಡಬೇಕು. ನಮ್ಮದು ಅರಿಶಿನ ಎಲೆ ಗಟ್ಟಿ ರೆಡಿ ಆಗುತ್ತೆ. ತುಳುನಾಡಿದ್ದು ನರಕ ಚತುರ್ದಶಿ ದಿವಸ ಇದನ್ನು ಮಾಡ್ತಾರೆ. ಸೊ ನಮ್ಮದು ನೋಡಿ ಅರಿಶಿನ ಎಲೆ ಗಟ್ಟಿ ಕೂಡ ರೆಡಿಯಾಗಿದೆ. ಇವಾಗ ರಾತ್ರಿಗೆ ಪಟಾಕಿ ಆಗ್ತಾ ಉಂಟು ನಮ್ಮದು. ಇವರು ಪಟಾಕಿ ಸುಮಾರು ತಂದಿದ್ರು, ಸೊ ಅದರಲ್ಲಿ ಕೆಲವೆಲ್ಲ ಬಿಡ್ತಿದ್ದೇವೆ. ಇದಿಷ್ಟು ಕೂಡ ನರಕ ಚತುರ್ದಶಿ ದಿವಸ ಪಟಾಕಿ ಬಿಟ್ಟದ್ದು, ಫಸ್ಟೇ ಬಿಟ್ಟ ಪಟಾಕಿಗಳು. ಮಿತ್ತು ವರ್ಚಿ ವಾವ್, ಹ್ಯಾಪಿ ದೀಪಾವಳಿ. ನಂದು ರಂಗೋಲಿ ನೋಡಿ, ಇದು ಮೋಸ್ಟ್ಲಿ ಇದು ಸೆಕೆಂಡ್ ಡೇ ಹಾಕಿದ್ದಿರಬೇಕು. ರಂಗೋಲಿ ಹಾಕಿಟ್ಟಿದೆ. ನೆಕ್ಸ್ಟ್ ಟೈಮ್ ನಾಯಿ ಮಾತ್ರ ಮಲಗೆ ಹಾಳು ಮಾಡಿತ್ತು. ಇದು ದೀಪಾವಳಿದು ಸೆಕೆಂಡ್ ಡೇ ಪಟಾಕಿತ್ತು. ವರ್ಷವೂರುಂಡೆ ಅಮ್ಮನೊಂಜಿ ಫಿಲ್ಮಿ ವಿಡಿಯೋ ಶೂಟಿಂಗ್ ಮಲ್ಪುಗ. ಇದೊಂದು ಪಿಕಾಕ್ ಪಟಾಕಿ ಅಂತ, ಆಲ್ಮೋಸ್ಟ್ ನಮ್ಮದು ಇದು ತುಳಲ್ಲಿ ದುರ್ಸ್ ಹೇಳ್ತಾರಲ್ಲ ಅದೇ ರೀತಿ ಒಂದು 5 ರೆಕ್ಕೆ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ. ಇದು ನೋಡಿ ಎಷ್ಟು ಚಂದ ಇದೆ ನೋಡಿ. ಇದು ಈಗ ಆಲ್ಮೋಸ್ಟ್ ಎಲ್ಲರೂ ತರಿಸ್ತಾರೆ. ಈಗ ತುಂಬ ಚಂದ, ನೋಡ್ಲಿಕ್ಕೂ ತುಂಬ ಚೆಂದಾಗಿರುತ್ತೆ. ಇವತ್ತು ನಮಗೆ ಪಾಡ್ಯ ದಿವಸ, ದೀಪಾವಳಿಯ ಪಾಡ್ಯ. ಸೊ ಇವತ್ತು ಅಡುಗೆ ಎಲ್ಲ ರೆಡಿ ಆಗ್ತಾ ಉಂಟು. ಅದರಲ್ಲಿ ಇಡ್ಲಿ ಬೇಯ್ತಾ ಉಂಟು. ಗ್ರೈಂಡರಲ್ಲಿ ಕೋಳಿ ಸಾರಿಗೆ ಕಡಿತಾ ಉಂಟು. ಇಲ್ಲಿ ನೋಡಿ ಎಲ್ಲ ಇವಳಿಗೆ ನನಗೆ ಎಲ್ಲ ಚಾಪ್ ಮಾಡಿ ಕೊಡ್ತಾಳೆ. ಮತ್ತೆ ನಾನು ಕೋಳಿ ಸುಕ್ಕ ಮತ್ತೆ ಕೋಳಿ ಸಾರು ಮಾಡೋದು. ಈ ಗಾಡಿ ಎಲ್ಲ ತೊಳಿಲಿಕ್ಕೆ ಹೋಗ್ತಿದ್ದಾರೆ. ಗಾಡಿ ಪೂಜೆ ಮಾಡ್ಲಿಕ್ಕೆ ಉಂಟಂತೆ. ಅಂದರಿ ಹ್ಯಾಂಡ್ಸ್ ಅಪ್. ಇದು ಪಾಡ್ಯದ ದಿವಸ ಊಟಕ್ಕೆ ನಮಗೆ ತುಳುನಾಡಿನಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇದೇ ರೀತಿ ಇರುತ್ತೆ. ಇಡ್ಲಿ ಬೆಂದಾಗಿದೆ, ಇಡ್ಲಿ ಅಂತ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಕೋಳಿ ಸುಕ್ಕ ಮಾಡಲಿಕ್ಕೆ ಎಣ್ಣೆ ಹಾಕೊಂಡು, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೊಂಡು ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನೆ ಜಜ್ಜಿದ ಶುಂಠಿಯನ್ನು ಕೂಡ ಹಾಕೊಳ್ತಿದ್ದೀನಿ, ಸ್ವಲ್ಪ ಜಾಸ್ತಿ ಹಾಕೊಳ್ತಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಒಂದು 4 ಹಸಿಮೆಣಸಿನಕಾಯಿ ಹಾಕಿದ್ದೆ. ನಾನು ಅಕ್ಕ ಕಟ್ ಮಾಡಿದ್ದೆ, ಅದನ್ನು ಇಡೀ ರೀತಿ ಕಟ್ ಮಾಡ್ಕೊಂಡಿದ್ದಾಳೆ, ಬಟ್ ಮಿಡ್ಲಲ್ಲಿ ಸ್ಪ್ಲಿಟ್ ಹಾಕಿದ್ದಾಳೆ. ಅದರ ಜೊತೆನೇ ಒಂದು 3 ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈರುಳ್ಳಿಯನ್ನು ಕೂಡ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ 1.5 ಟೊಮೆಟೊನ ಹಾಕ್ಕೊಂಡಿದ್ದೇನೆ. ಸುಕ್ಕಕ್ಕೆ ಜಾಸ್ತಿ ಟೊಮೆಟೊ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಟೊಮೆಟೊ ಬೇಗ ಕುಕ್ ಆಗಲಿ ಅಂತ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಆದ ನಂತರ ಕ್ಲೀನ್ ಮಾಡಿ ಕಟ್ ಮಾಡಿದ ಚಿಕನ್ ಪೀಸಸನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಆಗಬೇಕು. ಹಾಗೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕುಕ್ ಆಗಲಿಕ್ಕೆ ಇಟ್ಟು ಬಿಡೋಣ. ಸ್ವಲ್ಪ ಸೆಕೆ ಬಂದ ನಂತರ ಅದಕ್ಕೆ ಹುಣಸೆ ಹಣ್ಣಿದು ನೀರು ಹಾಕೊಳ್ಳೋಣ. ಸ್ವಲ್ಪ ಸಾಕು, ಯಾಕಂದರೆ ಟೊಮೆಟೊ ಕೂಡ ಹಾಕಿರ್ತೇವೆ. ಹುಣಸೆ ಹಣ್ಣಿನ ನೀರು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿ ಹಾಗೆ ಕುಕ್ ಆಗಲಿಕ್ಕೆ ಇಟ್ಟು ಬಿಡೋಣ. ಇನ್ನೊಂದು ಬದಿಯಲ್ಲಿ ನಾನಿಲ್ಲಿ ಚಿಕನ್ ಸಾರಿಗೆ ಎಣ್ಣೆ ಹಾಕ್ತಿದ್ದೇನೆ. ಇಲ್ಲಿ ಸ್ವಲ್ಪ ಹಬೆ ಬಂದ ನಂತರ ಇದಕ್ಕೆ ಕೋಳಿ ಸುಕ್ಕಕ್ಕೆ 1.5 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ. ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಚಿಕನ್ ಸಾರಿಗೆ ಕೂಡ ಹಾಗೆ ಸಾಸಿವೆ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ನೀರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಚೆಂದ ಒಂದ್ಸಲ ಕುಕ್ ಮಾಡ್ಕೊಳ್ಳೋಣ. ಫ್ರೈ ಆಗಲಿ ಎಲ್ಲ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಹೋದ ನಂತರ ಚಿಕನ್ ಎಲುಬು ಪೀಸ್ ಮಾತ್ರ ಹಾಕ್ಕೊಳ್ತಿದ್ದೇನೆ. ಬೋನ್ ಪೀಸಸನ್ನು ನಾವು ಆಲ್ಮೋಸ್ಟ್ ಚಿಕನ್ ಸಾರಿಗೆ ಹಾಕೋದು. ಅದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಹಾಗೆ ಕುಕ್ ಆಗಲಿಕ್ಕೆ ಇಟ್ಟು ಬಿಡೋಣ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಹುಣಸೆ ರಸ ಹಾಕ್ಕೊಡಿ. ಯಾಕಂದರೆ ನಾವು ಮಸಾಲ ಕಡಿಯುವಾಗ, ಚಿಕನ್ ಸಾರಿಗೆ ಮಸಾಲ ಕಡಿಯುವಾಗ ಹುಣಸೆ ಹಣ್ಣು ಹಾಕಿರಲ್ಲ, ಅದಕ್ಕೆ ಈಗ ಕುಕ್ ಆಗುವಾಗ ಹಾಕೊಳ್ಳಿ. ನಾನಿಲ್ಲಿ ಚಿಕನ್ ಸಾರಿದ್ದು ಮಸಾಲದ ರೆಸಿಪಿ ತೋರಿಸಲಿಲ್ಲ, ಇನ್ನೊಂದು ಸಲ ಬೇಕಾದರೆ ತೋರಿಸ್ತೇನೆ. ಇಲ್ಲಿ ಚಿಕನ್ ಕೂಡ 50% ಕುಕ್ ಆಗಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಸುಕ್ಕ ಪೌಡರ್ ಹಾಕಿಕೊಂಡು ಹಾಗೆ ಪುನಃ ಕುಕ್ ಆಗಲಿಕ್ಕೆ ಇಟ್ಟು ಬಿಡೋಣ. ಇವಾಗ ಆಲ್ಮೋಸ್ಟ್ ಎಲ್ಲ ಕುಕ್ ಆಗಿದೆ ಚಿಕನ್ ಸುಕ್ಕ. ಈಗ ಇದಕ್ಕೆ ತುರಿದಿಟ್ಕೊಂಡಿರುವ ಹುರಿದ ತೆಂಗಿನಕಾಯಿ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇದರ ಜೊತೆನೇ ನಮಗೆ
ಖಾರಕ್ಕೆ ಅನುಸಾರವಾಗಿ ಎಷ್ಟು ಚಿಕನ್ ಸುಕ್ಕ ಪೌಡರ್ ಬೇಕು ಅಷ್ಟನ್ನು ಹಾಕೊಳ್ಳೋಣ. ನಾನೊಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತೇನೆ. ಎಲ್ಲ ಹಾಕೊಂಡ ನಂತರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕುಕ್ ಆಗಲಿಕ್ಕೆ ಇಟ್ಟು ಬಿಡೋಣ. ಎಲ್ಲ ಸುಕ್ಕ ಪೌಡರ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲಿ. ನಾನು ಸ್ವಲ್ಪ ನೀರು ಇಟ್ಟಿದ್ದೇನೆ, ಯಾಕಂದರೆ ನಂದು ಇಡ್ಲಿಗೆ ಇದು ಕೆಲವರು ಚಿಕನ್ ಸುಕ್ಕದಲ್ಲೇ ತಿಂತಾರೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಇಟ್ಟಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಹಾಗೆ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಹಾಗೆ ಒಂದು 5 ನಿಮಿಷ ಎಲ್ಲ ಕುಕ್ ಆಗಲಿ. ಇಲ್ಲಿ ಚಿಕನ್ ಸಾರಿದ್ದು ಚಿಕನ್ ಕೂಡ ಬೆಂದಿದೆ. ಇವಾಗ ಮಸಾಲ ಮಾಡಿಟ್ಕೊಂಡಿದ್ದೇವಲ್ಲ ಚಿಕನ್ ಸಾರಿಗೆ ಅದನ್ನು ಹಾಕೊಳ್ಳೋಣ. ನೋಡ್ಕೊಳ್ಳಿ, ಇಲ್ಲಿ ನಾನು ಚಿಕನ್ ಸಾರಿದ್ದು ಮಸಾಲದ ರೆಸಿಪಿ ತೋರಿಸಲಿಲ್ಲ. ಬೇಕಿದ್ರೆ ನಂದು ಇನ್ನೊಂದು ವಿಡಿಯೋದಲ್ಲಿ ಇದೆ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಅಕ್ಕಿ ಹೊತ್ತು ಶಾವಿಗೆ ಮತ್ತು ಚಿಕನ್ ಸಾರಿದ್ದು ರೆಸಿಪಿ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ಕಡೆ ಚಿಕನ್ ಸಾರು ಆಗ್ತಾ ಉಂಟು, ಇನ್ನೊಂದು ಕಡೆ ನಂದು ಚಿಕನ್ ಸುಕ್ಕ ಕೂಡ ಆಗ್ತಾ ಉಂಟು. ಚಿಕನ್ ಸಾರಿಗೆ ಬೇಕಾದಷ್ಟು ನೀರು ಹಾಕೊಳ್ಳಿ. ಚಿಕನ್ ಸಾರು ನಮಗೆ ರೊಟ್ಟಿಗೆ, ಹಾಗಾಗಿ ಸ್ವಲ್ಪ ನೀರೇ ಮಾಡ್ತಿದ್ದೆ ನಾನು. ಇಡ್ಲಿಗಾದರೆ ಸ್ವಲ್ಪ ದಪ್ಪ ಹಾಕಿ ಮಾಡ್ಕೊಳ್ಬೋದು. ಇದನ್ನು ಕೂಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಆವಾಗಲೇ ಬೇಯುವಾಗಲೇ ನಾನು ಸುಮಾರು ಉಪ್ಪು ಹಾಕಿದ್ದೀನಿ. ಇಲ್ಲಿ ಚಿಕನ್ ಸುಕ್ಕದ್ದು ಎಣ್ಣೆ ಎಲ್ಲ ಬಿಟ್ಟಿದೆ, ಎಲ್ಲ ಮೇಲ್ಗಡೆ ಬಂದಿದೆ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಬಂದ್ ಮಾಡಿದರೆ ಚಿಕನ್ ಸುಕ್ಕ ರೆಡಿಯಾಗಿದೆ. ಇಲ್ಲಿ ನೋಡಿ, ನಂದು ಇಡ್ಲಿ ಕೂಡ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಬರುತ್ತೆ. ಅಮ್ಮ ಖಾಲಿ 2 ಇಂಗ್ರೀಡಿಯೆಂಟ್ಸ್ ಹಾಕೋದು, ಬೇರೆ ಏನೋ ಹಾಕಲ್ಲ, ಸೋಡಾ ಪೌಡರ್ ಎಂಥದ್ದು ಹಾಕೋದಿಲ್ಲ. ಖಾಲಿ 2 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಇಡ್ಲಿ ಮಾಡೋದು. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಂದು ಇಡ್ಲಿ ಕೂಡ ಆಲ್ಮೋಸ್ಟ್ ಆಗಿದೆ, ಅದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೇನೆ. ಚಿಕನ್ ಸಾರು ಕೂಡ ರೆಡಿಯಾಗಿದೆ. ನೀರು ಹದ ನೋಡ್ಕೊಳ್ಳಿ. ರೊಟ್ಟಿಗೆ ಆದರೆ ಸ್ವಲ್ಪ ನೀರಿದ್ರೇ ಟೇಸ್ಟಿ ಆಗೋದು. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಬ್ಯಾಲೆನ್ಸ್ ಮಾಡ್ಕೊಂಡಿದ್ರೆ ನಮ್ಮದು ಚಿಕನ್ ಸಾರು ಕೂಡ ರೆಡಿ. ಸ್ನಾನ ಮಾಡಿ ಬಂದೆ. ಈಗ ಒಂದು ರಂಗೋಲಿ ಹಾಕೊಳ್ಳೋಣ. ದೀಪಾವಳಿ ಎಲ್ಲ ರಂಗೋಲಿ ಹಾಕೊಳ್ಳೋಣ. ಚಂದದ ಒಂದು ರಂಗೋಲಿ ಹಾಕೊಳ್ಳೋಣ. ನಿನ್ನೆ ಒಂದು ರಂಗೋಲಿ ಹಾಕಿದ್ದೆ. ನಿನ್ನೆದು ರಂಗೋಲಿಯನ್ನು ನಮ್ಮ ಜಾಕಿ ಮಲಗೆಲ್ಲ ಹಾಳು ಮಾಡಿ ಹಾಕಿದ್ದಾನೆ. ಇವತ್ತೊಂದು ಹೊಸ್ತು ರಂಗೋಲಿ ಹಾಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ಔಟರ್ ಲೈನ್ ಇದೆಲ್ಲ ಸುಣ್ಣ ಪೌಡರಲ್ಲಿ, ವೈಟ್ ಕಲರ್ ರಂಗೋಲಿ ಪೌಡರಲ್ಲಿ ಮಾಡ್ಕೊಂಡಿದ್ದೇನೆ. ಸ್ಕೆಚ್ ಏನು ಹಾಕಲ್ಲ, ಡೈರೆಕ್ಟ್ ರಂಗೋಲಿ ಪೌಡರಲ್ಲೇ ಮಾಡೋದು. ಮತ್ತು ಈಗ ನಾನು ಕಲರಿಂಗ್ ಮಾಡ್ತಿದ್ದೇನೆ. ಗ್ರೀನ್ ಕಲರ್ ಇದು ಡಾಟ್ಸ್ ಹಾಕ್ತಿದ್ದೇನೆ. ನನಗೆ ಈ ರಂಗೋಲಿ ಆದರೂ ಈಸಿ ಅನಿಸುತ್ತೆ, ಬಟ್ ಚುಕ್ಕಿ ರಂಗೋಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಇದು ನೋಡ್ಕೊಂಡು ಮಾಡ್ಬೋದು. 1-1.5 ಗಂಟೆ ಬೇಕು, ಸ್ವಲ್ಪ ಸ್ಲೋ, ಬಟ್ ಕ್ಲೀನಾಗಿ ಬರುತ್ತೆ. ತುಂಬ ಖುಷಿಯಾಗುತ್ತೆ. ಅಪರೂಪಕ್ಕೆ ಮಾಡೋದಲ್ಲ, ದೀಪಾವಳಿಗೆ ಮಾತ್ರ ಮಾಡೋದು, ಬೇರೆ ದಿವಸ ಎಲ್ಲ ಮಾಡೋದಿಲ್ಲ. ತುಳಸಿ ಪೂಜೆ ಇದ್ದಾಗೆಲ್ಲ ಮಾಡ್ಕೊಳ್ತೇನೆ ಅಷ್ಟೇ. ಇಲ್ಲಿ ನಾನೊಂದು ಬೆಳಿಗ್ಗೆ ಶುರು ಮಾಡಿದರೆ 1.5 ಗಂಟೆ ಬೇಕು. 9 ಗಂಟೆಗೆ ಶುರು ಮಾಡಿದರೆ ಒಂದು 10ವರೆಗೆ ಹಾಗೆ ಮುಗೀತದೆ. ಈಗ ನೋಡಿ, ಇದು ಕೂಡ ಈಚೆ ಕಡೆ ಹಾಕ್ತಾ ಉಂಟು. ಚೆಂದ ಬಂದಿದೆ. ಫಸ್ಟ್ ಟೈಮ್ ಪಿಕಾಕ್ ರಂಗೋಲಿ ಟ್ರೈ ಮಾಡಿದ್ದು, ಭಾರಿ ಖುಷಿ ಆಯ್ತು. ಮಾತ್ರ ನನಗೇನೆ ಖುಷಿ ಆಯಿತು. ಕಲರಿಂಗ್ ಎಲ್ಲ ಆದ ನಂತರ ಸೂಪರಾಗಿ ಕಾಣ್ತಾ ಇತ್ತು. ಯಾವತ್ತಾದ್ರೂ ಅಷ್ಟು ಹಾರ್ಡ್ ವರ್ಕ್ ಮಾಡಿ ರಿಸಲ್ಟ್ ತುಂಬ ಚೆಂದ ಬಂದರೆ ಎಷ್ಟು ಖುಷಿ ಅಲ್ಲ, ಎಲ್ರಿಗೂ ಹಾಗೆಯೇ. ನನಗೂ ಕೂಡ ತುಂಬ ಖುಷಿಯಾಗಿತ್ತು. ನಾನು ಅದನ್ನೇ ನೋಡ್ತಾ ಇರ್ತೇನೆ. ದೀಪ ಹಚ್ಚಿದ ನಂತರ ಕೂಡ ಹೇಗೆ ಚೆಂದ ಕಾಣ್ತದ ಇಲ್ವ ಅಂತ ನೋಡ್ತಾ ಇರ್ತೇನೆ. ಫೈನಲಿ ನಂದು ರಂಗೋಲಿ ಆಗಿದೆ. ನೋಡಿ ಹೇಗೆ ಬಂದಿದೆ ನೋಡಿ. ಇದು ಪಾಡ್ಯ ದಿವಸ ಮನೆಗೆಲ್ಲ ದೀಪ ಹಚ್ತಿದ್ದೇವೆ. ಇಲ್ಲಿ ರಂಗೋಲಿಗೆ ಕೂಡ ನಾನು ದೀಪ ಇಡ್ತಿದ್ದೇನೆ. ಎಲ್ಲ ಸುತ್ತ ಎಲ್ಲ ಬಟ್ ಮಳೆ ಇರೋದ್ರಿಂದ ಜಾಸ್ತಿ ದೀಪ ಇಡ್ಲಿಕ್ಕಾಗಿಲ್ಲ. ಇಲ್ಲಾಂದರೆ ನಾವು ಆಲ್ಮೋಸ್ಟ್ ನಮ್ಮದು ಫುಲ್ ಕಾಂಪೌಂಡಿಗೆಲ್ಲ ಫುಲ್ ಇಟ್ಟು, ಮನೆ ಕಿಟಕಿಗಳಿಗೆ ಕಿಟಕಿ ಹಿಂದ್ಗಡೆ ಎಲ್ಲ ಇಟ್ಟು ತುಂಬ ಚೆಂದ ಬಾವಿನ ಸುತ್ತ ಎಲ್ಲ ಇಟ್ಕೊಳ್ತಿದ್ದೆ. ಬಾವಿಗೆ ಸುತ್ತ ಎಲ್ಲ ಭಾರಿ ಖುಷಿ ಆಗ್ತಿತ್ತು. ಇವತ್ತು ನೋಡಿ ನಮ್ಮ ಮನೆಯ ಲೈಟಿಂಗ್. ಹಾಗೆ ಇವರನ್ನೆಲ್ಲ ಇದು ಶೂಟಿಂಗ್ ಮಾಡ್ತಿದ್ದದ್ದು ದಿವಿಷಾ, ಎಲ್ಲರದ್ದು ಶೂಟಿಂಗ್ ಮಾಡ್ತಿದ್ಲು, ವೀಡಿಯೋ ತೆಗೆದಿದ್ಲು. ಹಾಗೆ ರಂಗೋಲಿದ್ದು ಇವ್ರ ದೀಪ ಕೂಡ ಹಚ್ತಿದ್ರು. ಎಲ್ಲದ್ದು ವೀಡಿಯೋ ಮಾಡಿದ್ರಲ್ಲಿ. ನೀವು ಹೇಳಿ ಹೇಗಾಗಿದೆ ಅಂತ. ಚೆಂದ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ವ್ಲಾಗ್ಸ್ ಬೇಕಾ ಅಥವಾ ಖಾಲಿ ಕುಕ್ಕಿಂಗ್ ಇದ್ದೇ ಬೇಕಾ ಅಂತ ಹೇಳಿ. ನಾನು ಈ ಥರ ಪರ್ಸ್ನಲ್ ವ್ಲಾಗ್ ಮಾಡೋದು ಅಪರೂಪ. ಏನಾದರೂ ಒಕೇಶ್ನಲ್ ಇದ್ದರೆ ಮಾತ್ರ ಮಾಡೋದು, ಇಲ್ಲಾಂದರೆ ಮಾಡ್ಲಿಕ್ಕೆ ಹೋಗಲ್ಲ. ಖಾಲಿ ಕುಕ್ಕಿಂಗ್ ಇದು ಮಾತ್ರ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ದೀಪಾವಳಿ ವ್ಲಾಗ್ ಇಷ್ಟ ಆಗಿದೆಯಾ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇಲ್ಲಿ ನೋಡಿ, ಹಾಗೆ ರಂಗೋಲಿ ಜೊತೆ ದೀಪ ಹಚ್ಚಿದ ನಂತರ ಹಾಗೆ ಕೂತ್ಕೊಂಡು ಅದರ ಚಂದವನ್ನು ನೋಡ್ತಿದ್ದೆ. ಇಲ್ಲಿ ನೋಡಿ, ಪಾಡ್ಯಕ್ಕೆ ನಮಗೆ ಊಟಕ್ಕೆ ಇಡ್ಲಿ ಜೊತೆ ರೊಟ್ಟಿ, ಇಡ್ಲಿಗೆ ಕೋಳಿ ಸುಕ್ಕ ಮತ್ತು ರೊಟ್ಟಿಗೆ ಕೋಳಿ ಸಾರು. ಯಾವತ್ತಾದ್ರೂ ಮಟನ್ ಮಾಡ್ತಾರೆ, ಈ ಸಲ ಮಾಡಲಿಲ್ಲ. ಹಾಗೆ ಚಂದ ಊಟ, ಒಂದು ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಒಂದು ಒಳ್ಳೆ ಊಟ. ಹಾಗೆ ನನ್ನ ವಿಡಿಯೋನ ಇವತ್ತು ಎಂಡ್ ಮಾಡ್ತಿದ್ದೀನಿ. ಹೇಗಾಗಿದೆ ಅಂತ ಹೇಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಶೇರ್ ಕರೆ शेर